SSC GD ಕಾನ್ಸ್ಟೇಬಲ್ ಒಳಗೆ ಯಾರೆಲ್ಲ ಸೆಲೆಕ್ಟ್ ಆಗಿರಿ, ಯಾವುದೇ ಪೋರ್ಸ್ ಆಗಿರಲಿ, CISF, BSF, CRPF, ITBP, ಅಸ್ಸಾಂ ರೈಫಲ್, ಇದು ಯಾವುದೇ ಪೋರ್ಸ್ದ ಟ್ರೈನಿಂಗ್ ಹೊಂಟೇರಿ, ನಾನು ಹೇಳುವಂಥ ಈ 3 ಐಟಮ್ಸನ್ನು ತಪ್ಪದೇ ತೊಗೊಂಡು ಹೋಗ್ರಿ. ಮೊದಲಿಗೆ ಒಂದು ಟ್ರೋಲಿ ಬ್ಯಾಗ ಮತ್ತು ಒಂದು ಕಾಲೇಜ್ ಬ್ಯಾಗ್ ತೊಗೊರಿ. ಲೋ ಕ್ವಾಲಿಟಿ ಟ್ರೋಲಿ ಬ್ಯಾಗ್ ಒಟ್ಟ ತೊಗೊಬೇಡ್ರಿ. ನೀವೇನ ಟ್ರೈನಿಂಗ್ ಸೆಂಟ್ರ್ ಹೋಗಿ ಮುಟ್ಟಿರಂಗಿಲ್ಲ, ಅಷ್ಟೊತ್ತಿಗೆ ವೀಲ್ ಎಲ್ಲ ಮುರಿದು ಹೋಗಿಬಿಟ್ಟಿರ್ತಾವೆ. ಆ ಟ್ರೋಲಿ ಬ್ಯಾಗ್ದು ವೀಲ್ ಮುರಿತಂದ್ರೆ ಅದು ಯಾವುದಕ್ಕೂ ಉಪಯೋಗ ಬರೋದಿಲ್ಲ. ಒಳ್ಳೆ ಕ್ವಾಲಿಟಿ ಟ್ರೋಲಿ ಬ್ಯಾಗ್ ತೊಗೊಳ್ರಿ. ಒಂದು 3000ದಿಂದ 4000 ರೇಂಜ್ ಒಳಗೆ ತೊಗೊಳ್ರಿ. ಈಗ ಟ್ರೈನಿಂಗ್ ಮುಗಿದು ನಾಳೆ ಅದ ಡ್ಯೂಟಿಗೂ ಕಂಟಿನ್ಯೂ ಆಕೈತಿ. ಆ ಟ್ರೋಲಿ ಬ್ಯಾಗ ಪ್ಲಾಸ್ಟಿಕ್ ತೊಗೊಬೇಡ್ರಿ. ಪ್ಲಾಸ್ಟಿಕ್ ಬ್ಯಾಗ್ ತೊಗೊಬೇಡ್ರಿ ಅಂದ್ರೆ ಈಗ ಎಲ್ಲ ಟ್ರೈನೀಸ್ದು ಒಂದೇ ಟ್ರಕ್ದಲ್ಲಿ ಹಾಕೋದ್ರಿಂದ ಸಾಮಾನ ನಿಮ್ಮ ಟ್ರೋಲಿ ಬ್ಯಾಗ ಮುರಿದು ಹೋಗೋ ಚಾನ್ಸ್ ಇರ್ತೈತಿ. ನನ್ನ ಸಜೆಷನ್ ಅಂದ್ರೆ ಸಫಾರಿ ಬ್ಯಾಗ ಒಳ್ಳೆ ಕಂಪ್ನಿ ತೊಗೊಳ್ರಿ. ನೆಕ್ಸ್ಟ್ ಒಂದು ಕಾಲೇಜ್ ಬ್ಯಾಗ್ ತೊಗೊರಿ. ಈಗ ಆಲ್ರೆಡಿ ಎಲ್ಲರ ತೆಗೆ ಇರ್ತಾವೆ, ಇರಲಿಲ್ಲ ಅಂದ್ರೆ ಒಂದು ಹೊಸ ತೊಗೊರಿ. ನೆಕ್ಸ್ಟ್ ಒಂದು ಡಾಕ್ಯುಮೆಂಟ್ ಫೈಲ್ ತೊಗೊರಿ, ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನ ಹಾಕಿಟ್ಕೊಳಕ್ಕೆ. ನೆಕ್ಸ್ಟ್ ಒಂದು ಸೆಟ್ಟ ಫಾರ್ಮಲ್ ಡ್ರೆಸ್ ತೊಗೊರಿ. ಬ್ಲ್ಯಾಕ್ ಶೂವ, ಬ್ಲ್ಯಾಕ್ ಪ್ಯಾಂಟ, ವೈಟ್ ಶರ್ಟ ಮತ್ತು ಒಂದು ಫಾರ್ಮಲ್ ಬೆಲ್ಟ್ ತೊಗೊರಿ. ನೆಕ್ಸ್ಟ್ ಒಂದು ನಿಮ್ಗೆ ಇಷ್ಟವಾದ ಒಂದು ಕಲರ್ ಡ್ರೆಸ್ ತೊಗೊರಿ, ಯಾಕಂದ್ರೆ ರಜೆಗೆ ಬರುವಾಗ ಹಾಕೊಂಬರಕ್ಕೆ. ನೆಕ್ಸ್ಟ್ 2 ಟಿ ಶರ್ಟ್ ತೊಗೊರಿ. ವೈಟ್ ಇರಬೇಕು ಮತ್ತು ಕಾಲರ್ ಇರಬಾರ್ದು ಮತ್ತು ಹಾಫ್ ಸ್ಲೀವ್ಸ್ ಇರಬೇಕು. ನೆಕ್ಸ್ಟ್ 2 ನೈಟ್ ಪ್ಯಾಂಟ್ ತೊಗೊಳ್ರಿ. ಈಗ ಆಲ್ರೆಡಿ ಎಲ್ಲರ ಹತ್ರ ಇರತ್ತವ, ಇದು ಅಂದ್ರೆ ಅವತ್ತನ್ನ ತೊಗೊಳ್ರಿ. ಇರಲಿಲ್ಲ ಅಂದ್ರೆ 1 ಅಥವಾ 2 ತೊಗೊಂಡೋಗ್ರಿ. ಯಾಕಂದ್ರೆ ಟ್ರೈನಿಂಗ್ ಸ್ಟಾರ್ಟ್ ಆಯ್ತಂದ್ರೆ ಅವತ್ತು ಹಾಕೋ ಕೊಡೋಂಗಿಲ್ಲ, ಅದಕ್ಕಾಗಿ 1-2 ತೊಗೊಂಡೋಗ್ರಿ, ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಒಂದು 4 ಬನಿಯನ್ ತೊಗೊಳ್ರಿ. ಫುಲ್ ಸ್ಲೀವ್ಸ್ ಇರಬೇಕು ಮತ್ತು ವೈಟ್ ಕಲರ್ ಇರಬೇಕು. ನೆಕ್ಸ್ಟ್ ಒಂದು ಮಿನಿಮಮ್ ಒಂದು 6 ಅಂಡರ್ವೇರ್ ತೊಗೊಳ್ರಿ. ಯಾಕಂದ್ರೆ ನೀವು PT ಮಾಡಿ ಬಂದ ಮತ್ತು ಡ್ರಿಲ್ ಮಾಡಿ ಬಂದ ಇವನ್ನೆಲ್ಲ ಚೇಂಜ್ ಮಾಡ್ಬೇಕಾಕತಿ. ಯಾಕಂದ್ರೆ ಬೆವರಿಂದ ವೆಟ್ ಆಗಿರ್ತಾವೆ, ಅದಕ್ಕಾಗಿ ನೀವು ಇನ್ಫೆಕ್ಷನ್ ಆಗಬಾರ್ದಂದ್ರೆ ಅವನ್ನೆಲ್ಲ ಚೇಂಜ್ ಮಾಡ್ಬೇಕಾಕತಿ. ಅದಕ್ಕೆ ಮಿನಿಮಮ್ ಒಂದು 5-6 ಅಂಡರ್ವೇರ್ ತೊಗೊಂಡೋಗ್ರಿ. ನೆಕ್ಸ್ಟ್ 1-2 ವೈಟ್ ಹ್ಯಾಂಡ್ ಕರ್ಚಿಪ್ ತೊಗೊಂಡ್ರಿ. ನೆಕ್ಸ್ಟ್ ಒಂದು ಟವೆಲ್ ತೊಗೊಳ್ರಿ. ನೆಕ್ಸ್ಟ್ ನಿಮ್ಗೆ ರನ್ನಿಂಗ್ ಮಾಡೋಕ್ಕೆ 1-2 ಸ್ಪೋರ್ಟ್ಸ್ ಟೈಟಿ ತೊಗೊಳ್ರಿ. ಒಂದು ಸೆಟ್ ಖಾಕಿ ಕಲರ್ ಸೇಗಾ ಶೂ ತೊಗೊಳ್ರಿ. ಟ್ರೈನಿಂಗ್ದಾಗ ಕೊಡ್ತಾರೋ, ಬಟ್ ಅಲ್ಲಿ ಕೊಡೋ ತನಕ ಆದರೂ ಹಾಕ್ಕೊಳಕ್ಕೆ ಬೇಕಾ, ಇಲ್ಲಾಂದ್ರೆ ನಾವು ಜಾಸ್ತಿ ಚಪ್ಪಲ್ ಯೂಸ್ ಮಾಡೋಂಗಿಲ್ಲ. ಅಲ್ಲಿ ನಾವು ಬ್ಯಾರಕ್ ಒಳಗೆ ಅಷ್ಟು ಚಪ್ಪಲ್ ಯೂಸ್ ಆಕತಿ. ಹೊರಗಡೆ ಹೋದವು ಅಂದ್ರೆ ಶೂ ಕಂಪಲ್ಸರಿ ಇರ್ತೈತಿ. ಅದಕ್ಕೆ ಒಂದು ಖಾಕಿ ಕಲರ ಶೇಗಾ ಶೂ ತೊಗೊರಿ, ಇಲ್ಲಾಂದ್ರೆ ಕಂಪಾಸ್ ಶೂ ತೊಗೊರಿ. ನೆಕ್ಸ್ಟ್ ಒಂದು ಸೆಟ್ ಚಪ್ಪಲ್ ತೊಗೊರಿ. ಒಂದು ಜೊತೆ ಚಪ್ಪಲಿನ ಜಾಸ್ತಿ ಯೂಸ್ ಆಗೋಲ್ಲ, ಆದ್ರೆ ಒಂದು ಸೆಟ್ ಒಯ್ಲೇಬೇಕು ನಾವು ವಾಶ್ರೂಮ್ಗೆ ಮತ್ತು ಬ್ಯಾರಕ್ಕೆ ಹಾಕೊಂಡು ಹೋಗಕ್ಕೆ. ನೆಕ್ಸ್ಟ್ ಒಂದು ಒಳ್ಳೆ ಕ್ವಾಲಿಟಿ ಟ್ರಿಮ್ಮರ್ ತೊಗೊರಿ. ಟ್ರಿಮ್ಮರ್ ಯಾಕೆ ತೊಗೊಳತ್ತೇನಂದ್ರೆ ಎವ್ರಿ ಸಂಡೇ ನೀವು ಕಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಕಟಿಂಗ್ ಮಾಡೋರು ಒಬ್ಬರು ಇಬ್ಬರು ಇರ್ತಾರೆ, ಅದಕ್ಕಾಗಿ ಈ ಮಿನಿಮಮ್ 200 ಜನದ ಲೈನ್ ಇರ್ತೈತಿ. ಸಂಡೇ ಇರೋದ ರೆಸ್ಟ್ ಮಾಡೋಕ್ಕಾಗಿ ನಾವು ಸಂಡೇ ಪೂರ ಬರೀ ಲೈನ್ದೊಳಗೆ ಕಳೆಯೋದಾಕೈತಿ. ಅದಕ್ಕಾಗಿ ಒಂದು ಒಳ್ಳೆ ಕ್ವಾಲಿಟಿ ಟ್ರಿಮ್ಮರ್ ತೊಗೊಂಡೋಗ್ರಿ. ಒಬ್ರದ್ದು ಇನ್ನೊಬ್ರು ಕಟಿಂಗ್ ಮಾಡಿರಿ ಅಂದರೆ ಟ್ರಿಮ್ಮರಿಂದ ಜಲ್ದಿ ಆಕತಿ, ನಿಮ್ದು ಟೈಮು ಸೇವ್ ಆಕತಿ. ಅದಕ್ಕೆ ಒಂದು ಒಳ್ಳೆ ಕ್ವಾಲಿಟಿ ಟ್ರಿಮ್ಮರ್ ತೊಗೊಂಡು ಹೋಗ್ರಿ. ನೆಕ್ಸ್ಟ್ ಒಂದು ಡೈಲಿ ದಾಡಿ ಮಾಡ್ಕೊಳಕ್ಕೆ ಒಂದು ಸೇವಿಂಗ್ ಕಿಟ್ ತೊಗೊಳ್ರಿ. ನೆಕ್ಸ್ಟ್ ಒಂದು ಐರನ್ ಬಾಕ್ಸ್ ಆಲ್ರೆಡಿ ಮನೆಯಾಗಿತ್ತಂದ್ರೆ ತೊಗೊರಿ, ಇಲ್ಲಾಂದ್ರೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಫ್ರೆಂಡ್ ಯಾರು ತಂದಿರ್ತಾರೆ, ಇಲ್ಲಾಂದ್ರೆ ಅಲ್ಲಿ ಹೋದ್ಮ್ಯಾಗ ನೀವು ಕ್ಯಾಂಟೀನ್ ಒಳಗೆ ಒಳ್ಳೆ ಡಿಸ್ಕೌಂಟ್ ಸಿಗ್ತೈತಿ, ಆ ಕ್ಯಾಂಟೀನ್ ಒಳಗೆ ಭೀ ತೊಗೋಬೋದು. ನೆಕ್ಸ್ಟ್ ಒಂದು ವಾಟರ್ ಬಾಟಲ್ ಇಲ್ಲಿಂದ ಒಂದು ಪ್ಲಾಸ್ಟಿಕ್ದು ಒಯ್ಯಿರಿ, ಅಲ್ಲಿ ಹೋದ್ಮ್ಯಾಗ ಒಂದು ಸ್ಟೀಲ್ ಬಾಟಲ್ ಇಶ್ಯೂ ಮಾಡ್ತಾರೆ. ನೆಕ್ಸ್ಟ್ ನೀವು ಡೈಲಿ ಯೂಸ್ ಮಾಡೋಕ್ಕೆ ಸೋಪ, ಫೇಸ್ ವಾಶ, ಶಾಂಪೂ ಏನೇನು ಹತ್ತವಲ್ಲ ಅವನ್ನೆಲ್ಲ ತೊಗೊಂಡು ಹೋಗ್ರಿ. ನೆಕ್ಸ್ಟ್ ನಿಮಗೆ ಟ್ಯಾಬ್ಲೆಟ್ಸ್, ಕೆಮ್ಮು, ನೆಗಡಿ, ಜ್ವರ ಇಂಥವೇನರೆ ಟ್ಯಾಬ್ಲೆಟ್ಸ್ ಬೇಕಾಗಿದ್ದು ಅಂದ್ರೆ ತೊಗೊಂಡು ಹೋಗ್ರಿ. ಅಲ್ಲಿ ಹೋದ್ಮೇಲೆ ಹಾಸ್ಪಿಟ್ಲ್ ಇರ್ತೈತಿ, ಅಲ್ಲಿ ತೋರಿಸ್ಕೋಬೋದು. ಆದರೆ ಎಮರ್ಜೆನ್ಸಿಗೆ ಇರಲಿ ಅಂಥೇಳಿ ತೊಗೊಂಡು ಹೋಗ್ರಿ. ನೆಕ್ಸ್ಟ್ ಒಂದು ಮೀಡಿಯಮ್ ಸೈಜ್ದ ಒಂದು ಮೂವ್ ಸ್ಪ್ರೇ ತೊಗೊಂಡು ಹೋಗ್ರಿ. ಮೂವ್ ಸ್ಪ್ರೇ ಭಾಳ ಯೂಸ್ ಆಕತಿ. ನೆಕ್ಸ್ಟ್ ನಿಮ್ಗೆ ತಿನ್ನೋಕೆ ಏನಾರು ಡ್ರೈ ಫ್ರೂಟ್ಸ್ ಬೇಕಾಗಿದ್ದು ಅಂದ್ರೆ 1 kg ತೊಗೊಂಡು ಹೋಗ್ರಿ. ಜಾಸ್ತಿ ತೊಗೊಂಡು ಹೋಗ್ಬೇಡ್ರಿ, ಜಾಸ್ತಿ ವೇಟ. ಅಲ್ಲಿ ಹೋದ್ಮೇಲೆ ಕ್ಯಾಂಟೀನ್ ಒಳಗೆ ಎಲ್ಲ ಸಿಗ್ತೈತಿ. ನೆಕ್ಸ್ಟ್ ಒಂದು ನೋಟ್ಬುಕ್, ಒಂದು ಪೆನ್ನ ತೊಗೊಂಡು ಹೋಗ್ರಿ. ಯಾಕಂದ್ರೆ ನೀವು ಸ್ಟಾರ್ಟಿಂಗ್ ಹೋದ ತಕ್ಷಣ ಯಾರಿಗೆಲ್ಲ ಹಿಂದಿ ಬರೋಂಗಿಲ್ಲ ಅವ್ರಿಗೆ ಕ್ಲಾಸಸ್ಗಳು ಮಾಡ್ತಾರೆ. ನೆಕ್ಸ್ಟ್ ಒಂದು ಬ್ಯಾಂಡೇಜ್ ಟೇಪ, ಒಂದು ಒಳ್ಳೆ ಕ್ವಾಲಿಟಿ ನಿಕ್ಯಾಪ್ ತೊಗೊಂಡು ಹೋಗ್ರಿ. ನೆಕ್ಸ್ಟ್ ಹೋದ ತಕ್ಷಣ ನಿಮ್ಗೆ ಊಟ ಹಿಡ್ಸಂಗಿಲ್ಲ, ಅದಕ್ಕಾಗಿ ನಿಮ್ಮ ಮನೆಯಿಂದ ಏನಾರ ಖಾರದ ಚಟ್ನಿ, ಶೇಂಗಾ ಚಟ್ನಿ ಅದ, ನೆಕ್ಸ್ಟ್ ಮನ್ಯಾಗ ಮಾಡಿದ್ದು ಉಪ್ಪಿನಕಾಯ್ದ ಏನಿದ್ರೆ ತೊಗೊಂಡು ಹೋಗ್ರಿ. ನೆಕ್ಸ್ಟ್ 1 ಲೀಟ್ರ್ ಆಕಳ ತುಪ್ಪ ಸಿಕ್ಕರೆ ಆಕಳ ತುಪ್ಪ ತೊಗೊಂಡೋಗ್ರಿ. ಯಾಕಂದ್ರೆ ಆಕಳ ತುಪ್ಪ ರನ್ನಿಂಗ್ ಮಾಡೋರಿಗೆ ಭಾಳ ಉಪಯೋಗ ಆಕತಿ. ಯಾರೆಲ್ಲ ಒಂದು ಸ್ವಲ್ಪ ಓಡಿದ್ರನ ತೇಕ್ ಹತ್ತೈತಿ, ದಮ್ಮೆ ಹತ್ತೈತಿ ಅಂತಾರಲ್ಲ, ಅವ್ರಿಗೆ ಆಕಳ ತುಪ್ಪ ಭಾಳ ಹೆಲ್ಪ್ ಆಕತಿ. ಆಕಳ ತುಪ್ಪ ಸಿಕ್ಕರೆ ತೊಗೊಂಡು ಹೋಗ್ರಿ, ಇಲ್ಲಿಲ್ಲಂದ್ರೆ ಎಮ್ಮಿದ ಯಾವುದಾರು ತೊಗೊಂಡು ಹೋಗ್ರಿ. ನೆಕ್ಸ್ಟ್ ಒಂದು 5,000 ರೂಪಾಯಿ ಹ್ಯಾಂಡ್ ಕ್ಯಾಶ್ ತೊಗೊಂಡು ಹೋಗ್ರಿ. ಒಂದು 5,000 ರೂಪಾಯಿ ಫೋನ್ಪೇದಾಗ ಇಟ್ಕೊಂಡು ಹೋಗ್ರಿ. ಯಾಕಂದ್ರೆ ನೆಕ್ಸ್ಟ್ ನೀವು ಹೋದ ತಕ್ಷಣ ಸ್ಯಾಲ್ರಿ ಕೊಡೋಲ್ಲ, ಯಾಕಂದ್ರೆ ಸ್ಯಾಲ್ರಿ ಸ್ಟಾರ್ಟ್ ಆಗಕ್ಕೆ ಇಲ್ಲಾಂದ್ರೆ ಒಂದು 2 ತಿಂಗಳು ಹತ್ತೈತಿ. ನೀವು ಏನಾದ್ರು ಖರ್ಚಿಗೆ ಒಂದು 5,000 ರೂಪಾಯಿ ಫೋನ್ಪೇ ಒಳಗೆ ಇಟ್ಕೊರಿ. ಮತ್ತು ಹ್ಯಾಂಡ್ ಕ್ಯಾಶ್ ಅದಕ್ಕಂದ್ರೆ ನೀವು ಊಟ ಮಾಡಿರ್ತೀರಲ್ಲ ಮೆಸ್ ಒಳಗೆ, ಆ ಮೆಸ್ ಕಟಿಂಗಾಗಿ ಒಂದು 5,000 ರೂಪಾಯಿ ಹ್ಯಾಂಡ್ ಕ್ಯಾಶ್ ತೊಗೊಂಡು ಹೋಗ್ರಿ. ಮತ್ತೇನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗೈತೆ ಅಂತ ಅನ್ಕೋತೀನಿ. ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿರಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ ಹೊಸ ಅಪ್ಡೇಟ್ ಜೊತೆ. ಜೈ ಹಿಂದ್, ಜೈ ಭಾರತ್.